ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮ ಲವ್ ಲೈಫಲ್ಲಿ ನೆಕ್ಸ್ಟ್ 7 ಡೇಸ್ ಏನು ಎಕ್ಸ್ಪೆಕ್ಟೆಡ್ ಇದೆ ಅಂತ ಚೆಕ್ ಮಾಡೋಣ. ಓಕೆ, ಇಟ್ಸ್ ಅ ಜನರಲ್ ರೀಡಿಂಗ್. ಇಟ್ ಮೇ ರೆಸನೇಟ್ or may ನಾಟ್ ರೆಸನೇಟ್. ದಯವಿಟ್ಟು ಟೇಕ್ ವಾಟ್ ರೆಸನೇಟ್ಸ್ ವಿತ್ ಯು. ದಯವಿಟ್ಟು ನಿಮ್ಮ ಇಷ್ಟ ದೇವರು ಯಾ ದೇವತೆನ ನೆನೆಸ್ಕೊಂಡ್ಬಿಟ್ಟು, ಹಾಗೆ ನಿಮ್ಮ ಪಾರ್ಟ್ನರ್ಸ್ನ ಹೆಸರು 3 ಟೈಮ್ಸ್ ಮನಸ್ಸಲ್ಲೇ ನೆನೆಸ್ಕೊಂಡ್ಬಿಟ್ಟು ನನ್ನ ರೀಡಿಂಗ್ ನೋಡಿ, ಸೊ ದ್ಯಾಟ್ ನಿಮಗೆ ಆ್ಯಕ್ಯುರಸಿ ಮ್ಯಾಚ್ ಆಗುತ್ತೆ. ಓಕೆ, ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್ ಪ್ಲೀಸ್ ಗೈಡ್ ನನ್ನ ವ್ಯೂವರ್ಸ್ನ ಲವ್ ಲೈಫಲ್ಲಿ ನೆಕ್ಸ್ಟ್ 7 ಡೇಸ್ ಏನು ಎಕ್ಸ್ಪೆಕ್ಟೆಡ್ ಇದೆ ಅಂತ. ಪ್ಲೀಸ್ ಗೈಡ್ ಏಂಜಲ್ಸ್ ಆ್ಯಂಡ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ನನಗೇನು ಅನಿಸುತ್ತೆ ಅಂತ ಅಂದರೆ, ನೆಕ್ಸ್ಟ್ 7 ಡೇಸಲ್ಲಿ ನೀವು ಮಾತಾಡ್ತಾ ಇಬ್ಬರು ಯಾವುದೋ ಒಂದು ಆರ್ಗ್ಯುಮೆಂಟ್ಗೆ ಹೋಗ್ಬಿಟ್ಟು ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಕೋಪ ಬಂದುಬಿಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಮೇಲೂ ನಿಮಗೆ ಕೋಪ ಬರುತ್ತೆ. ಬಿಕಾಸ್ ಅವರ ಒಂದಿಷ್ಟು ಬಿಹೇವಿಯರ್ ನಿಮಗೆ ಇಷ್ಟ ಆಗಲ್ಲ. ಹಾಗೆ ನೀವು ತುಂಬಾ ಓವರ್ ಥಿಂಕಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇದ್ಯಾಕೆ ಹಾಗಾಯಿತು, ಅದ್ಯಾಕೆ ಹಿಂಗಾಯಿತು ಅಂತ ಹೇಳಿಬಿಟ್ಟು, ನಾನೇ ಎವ್ರಿ ಟೈಮ್ ಮಾಡ್ತಾಯಿದ್ದೀನಿ, ನಾನೇ ಎವ್ರಿ ಟೈಮ್ ಓವರ್ ಗಿವಿಂಗ್ ಇದ್ದೀನಿ, ನನ್ನ ಲವ್ ಲೈಫಲ್ಲಿ ನಾನೇ ಎಲ್ಲ ಭಾರ ತಗೊಳ್ತಾ ಇದ್ದೀನಿ ಅಂತ ನಿಮ್ಮ ಮೇಲೆ ನಿಮಗೆ ಕೋಪ ಬರುತ್ತೆ. ನಿಮ್ಮ ಮೇಲೆ ನಿಮಗೆ ಮೂಡ್ ಸ್ವಿಂಗ್ಸ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆ ನೀವು ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದರ ಕ್ಲಾರಿಟಿ ಕೊಡು ಅಂತ ಕೇಳ್ತೀರಾ. ಮೇ ಬಿ ಅವರ ಫ್ರೆಂಡಿಂದ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಹತ್ರ ಇರ್ಬೋದು. ಅದಕ್ಕೆ ನನಗೆ ಕ್ಲಾರಿಟಿ ಕೊಡು, ಅದ್ಯಾಕೆ ಹಾಗಾಯಿತು ಅಂತ ನೀವು ಅವ್ರಿಗೆ ಕೇಳೋ ಕ್ವೆಶನ್ಸ್ಗೆ ಅವರು ನಿಮಗೆ ಆನ್ಸರ್ ಮಾಡಲಿ ಅಂತ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಿಕಾಸ್ ನಿಮಗೆ ಅವ್ರ ಮೇಲೆ ಏನೋ ಡೌಟ್ ಇದೆ, ಲೈಕ್ ಟ್ರಸ್ಟ್ ಇಶ್ಯೂಸ್ ಆರ್ ಸಮಥಿಂಗ್ ಆಗಿರ್ಬೋದು ಅಂತ ನನಗನ್ಸುತ್ತೆ. ಓವರಾಲ್ ಆಗಿ ನೆಕ್ಸ್ಟ್ 7 ಡೇಸಲ್ಲಿ ನಿಮ್ಮಿಬ್ಬರ ನಡುವೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಓಕೆ, ನನ್ನ ರೀಡಿಂಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಓಂ ಸಾಯಿರಾಮ್.